ಹೌದು. ಅರಿವಿನ ವಿಷಯದಲ್ಲಿ ಪುರಾತನ ಚಾರ್ವಕರ 158 ಪೇಜು. ಅರಿವಿನ ವಿಷಯದಲ್ಲಿ ಪುರಾತನ ಚಾರ್ವಕರ ಈಗಿನ ಭೌತಿಕ ಶಾಸ್ತ್ರಜ್ಞರ ಮತ್ತು ಚಾರ್ವಾಕರ ಈಗಿನ ಭೌತಿಕ ಶಾಸ್ತ್ರಜ್ಞರ ಮತ್ತು ಭರತಖಂಡದ ಪ್ರಾಚೀನ ತಾರ್ಕಿಕರ ಮತಗಳನ್ನು ಸ್ವಲ್ಪ ಮಟ್ಟಿಗೆ ವಿವರಿಸಿದ್ದಾಗಿದೆ. ಅರಿವೆಂದರೇನು, ಅದು ಎಲ್ಲಿಗೆ ಹೇಗೆ ಉತ್ಪತ್ತಿಯಾಗುವುದು ಎಂಬುದನ್ನು ಕಾಣಲಾರದೆ ಇವರೆಲ್ಲರೂ ಸಂಕಟ ಪಡುತ್ತಿರುವರೆಂಬುದನ್ನು ತಿಳಿಸಿದ್ದಾಗಿದೆ. ಇದು ಅರಿವಿಗಿಂತಲೂ ಹೊರಗಣ ವಸ್ತುವಿನ ಇರವಿಗೆ ಹೆಚ್ಚು ಪ್ರಾಧಾನ್ಯವನ್ನು ಕೊಟ್ಟ ಗುಂಪಿನವರ ಮಾತಾಯಿತು. ಈಗ ಅರಿವಿಗೆ ಹೆಚ್ಚು ಪ್ರಾಮುಖ್ಯವನ್ನೊಪ್ಪುವ ಮತ್ತೊಂದು ಗುಂಪಿನವರ ಮತವನ್ನು ಬಿಚ್ಚಿ ತೋರಿಸುವುದಕ್ಕೆ ಪ್ರಯತ್ನಿಸುವೆವು. ಭರತಖಂಡದಲ್ಲಿ ಅರಿವಿನ ಪಕ್ಷವನ್ನು ಮೇಲಕ್ಕೆತ್ತಿ ಹಿಡಿದವರು ಮುಖ್ಯವಾಗಿ ಬೌದ್ಧರು. ಇವರಲ್ಲಿ 2 ತಂಡಗಳಿದ್ದವು. ಅರಿವಿನ ವಿಷಯವನ್ನೂ ಒಪ್ಪಿದವರು ಒಂದು ತಂಡ, ಅರಿವಿಗಿಂತ ಬೇರೆಯಾಗಿ ಅದರ ವಿಷಯವೆಂಬುದು ಇಲ್ಲವೆಂದು ಹೇಳುತ್ತಿದ್ದ ವಾದಿಗಳು ಮತ್ತೊಂದು ತಂಡ. ಮೊದಲನೆಯ ತಂಡದವರಿಗೆ ಸೌತ್ರಾಂತಿಕರೆಂದು ಹೆಸರು, ಎರಡನೆಯವರಿಗೆ ವಿಜ್ಞಾನವಾದಿಗಳೆಂದು ಹೆಸರು. ಈ ಇಬ್ಬರೂ ನಾವು ಹಿಂದೆ ಹೇಳಿರುವ ತಾರ್ಕಿಕರಿಗೆ ಅರಿವಿನ ವಿಷಯದಲ್ಲಿ ಸಂಪೂರ್ಣ ವಿರೋಧಿಗಳಾಗಿದ್ದರು. ತಾರ್ಕಿಕರ ಮತದಂತೆ ಹೊರಗೆ ಬಗೆ ಬಗೆಯ ಗುಣಗಳಿಂದ ಕೂಡಿದ ದ್ರವ್ಯವೊಂದು ಇರುತ್ತದೆ. ಅದಕ್ಕೂ ಇಂದ್ರಿಯಕ್ಕೂ ಸಂಯೋಗವಾದ ಮೇಲೆ ಅದರ ಅರಿವು ಉಂಟಾಗುತ್ತದೆ. ಆದರೆ ಸೌತ್ರಾಂತಿಕರ ಮತವು ಹಾಗಲ್ಲ. ವಸ್ತುವೆಲ್ಲವೂ ಕ್ಷಣಿಕವೇ ಎಂಬುದು ಬೌದ್ಧರ ಅಂಗೀಕಾರವಾದ್ದರಿಂದ ತಾರ್ಕಿಕರು ಹೊರಗಿನ ವಸ್ತುವಿಗೆ ಕೊಟ್ಟಿದ್ದ ಹೆಚ್ಚುಗಾರಿಕೆಯು ಇವರ ಮತದಲ್ಲಿ ಅದಕ್ಕೆ ಇಲ್ಲದೆ ಹೋಯಿತು. ಅವರು ಹೇಳುವುದೇನೆಂದರೆ, ಹೊರಗಿನ ವಸ್ತುವು ಕ್ಷಣಿಕವಾದ್ದರಿಂದಲೂ ಅದರ ಅರಿವಿನ ಮೂಲಕವೇ ಅದನ್ನು ನಾವು ಗೊತ್ತುಪಡಿಸಿಕೊಳ್ಳಬೇಕಾಗಿರುವುದರಿಂದಲೂ ನಾವು ನೇರಾಗಿ ವಸ್ತುವನ್ನು ಅದು ಇರುವಂತೆಯೇ ಅರಿತುಕೊಂಡವೆಂಬುದು ಭ್ರಾಂತಿಯೇ ಸರಿ. ಆದರೆ ಹೊರಗಿನ ವಸ್ತುವಿಗೆ ಅರಿವಿನಲ್ಲಿ ಒಂದಾನೊಂದು ಆಕಾರವನ್ನುಂಟು ಮಾಡುವ ಶಕ್ತಿ ಇರುವುದು. ಅದರಿಂದಲೇ ನಮ್ಮ ಅರಿವಿನಲ್ಲಿ ಬಗೆ ಬಗೆಯ ಆಕಾರಗಳು ಆಗುತ್ತಿರುವವು. ಈ ಆಕಾರಗಳು ಯಾವುದರಿಂದಾಗುವುದೋ ಅದೇ ವಸ್ತುವು ಎಂದು ನಾವು ಹೊರಗಿನ ವಸ್ತುವಿನ ಇರವನ್ನು ಊಹಿಸಬೇಕಾಗಿರುವುದೇ ಹೊರತು ನೇರಾಗಿ ಅದನ್ನು ಅರಿವಿನಿಂದ ನೋಡುವುದೆಂಬುದಿಲ್ಲ. ಈ ಮತದ ನಿಜವನ್ನರಿಯಲಾರದವರಿಗೆ ಇಲ್ಲಿ ಒಂದು ಸಣ್ಣ ಸಂದೇಹವೂ ಬರಬಹುದು. ಮೇಲೆ ಹೇಳಿದಂತೆ ನಾವು ಹೊರಗಿನ ವಸ್ತುವನ್ನು ಊಹಿಸಬೇಕೇ ಹೊರತು ನೇರಾಗಿ ಅರಿಯುವುದಿಲ್ಲವೆಂಬುದೇ ನಿಜವಾದರೆ, ಕೆಲವು ವಸ್ತುಗಳನ್ನು ನಾವು ಕಂಡೆವೆಂದೂ ಮತ್ತು ಕೆಲವನ್ನು ಊಹಿಸಿದೆವೆಂದೂ ಅನುಭವದಲ್ಲಿ ತೋರಿ ಬರುವುದೇಕೆ? ಉದಾಹರಣೆಗೆ, ಒಲೆಯಲ್ಲಿ ಬೆಂಕಿಯನ್ನು ನೇರಾಗಿ ನೋಡುವೆವು. ದೂರದಲ್ಲಿ ಗುಡ್ಡದ ಮೇಲೆ ಹೊಗೆಯನ್ನು ನೋಡಿ ಅಲ್ಲಿಯೂ ಬೆಂಕಿ ಇರಬೇಕೆಂದು ಊಹಿಸಿಕೊಳ್ಳುವೆವು. ಹೀಗೆ ಬಲೆಯಲ್ಲಿ ಕಣ್ಣಿನಿಂದ ನೇರಾಗಿ ಕಾಣುವ ಬೆಂಕಿಯ ಪ್ರತ್ಯಕ್ಷವೂ, ಗುಡ್ಡದ ಮೇಲೆ ಅದು ಇದೆಯೆಂದು ನಾವು ಹೊಗೆಯ ಹೆಗ್ಗುರುತಿನಿಂದ ಊಹಿಸುವ ಅನುಮಾನವೂ ಈ ಸೌತ್ರಾಂತಿಕ ಮತದಲ್ಲಿ ಒಂದೇ ಬಗೆಯಿಂದಾಗುವುದಲ್ಲ. ಅನುಭವಕ್ಕೆ ವಿರೋಧವಾಗಿರುವ ಈ ದರ್ಶನವನ್ನು ಹೇಗೆ ಒಪ್ಪೋಣ ಎಂದು ಕೆಲವರು ಆಕ್ಷೇಪಿಸಬಹುದು. ಇದಕ್ಕೆ ಸೌತ್ರಾಂತಿಕರ ಉತ್ತರವೇನೆಂದರೆ, ವಿಷಯವು ನಮ್ಮ ಅರಿವಿಗೆ 2 ರೀತಿಯಿಂದ ಆಕಾರವನ್ನು ಕೊಡಬಹುದಾಗಿರುವುದು. ಪ್ರತ್ಯಕ್ಷ ಜ್ಞಾನದಲ್ಲಿ ಬೆಂಕಿಯು ನೇರಾಗಿ ತನ್ನ ಆಕಾರವನ್ನುಂಟು ಮಾಡುವುದು. ಅನುಮಾನ ಜ್ಞಾನದಲ್ಲಿ ಹೊಗೆಯ ಮೂಲಕವಾಗಿ ಆಕಾರವನ್ನುಂಟು ಮಾಡುವುದು. ಹೀಗೆ ಈ 2 ಜ್ಞಾನಗಳಲ್ಲಿಯೂ ಅರಿವಿನ ಆಕಾರದಿಂದಲೇ ಹೊರಗಿನ ವಸ್ತುವಿನ ಇರವನ್ನು ನಾವು ಗೊತ್ತುಪಡಿಸುತ್ತೇವಾದರೂ, ಒಂದರಲ್ಲಿ ಆಕಾರವು ನೇರಾಗಿ ಆಗುವುದರಿಂದ ಅಲ್ಲಿ ವಸ್ತುವನ್ನು ಕಂಡೆವೆಂದೂ, ಮತ್ತೊಂದರಲ್ಲಿ ಪರಂಪರೆಯಾಗಿ ಆಗುವುದರಿಂದ ಅಲ್ಲಿ ವಸ್ತುವನ್ನು ಊಹಿಸಿಕೊಂಡೆವೆಂದೂ ವ್ಯವಹಾರ ಉಂಟಾಗಿರುವುದು. ಆದ್ದರಿಂದ ನಮ್ಮ ಮತವು ಅನುಭವಕ್ಕೇನೂ ವಿರೋಧವಾಗಿಲ್ಲ. ವಸ್ತುವು ಯಾವಾಗಲೂ ಅರಿವಿನ ಆಕಾರದಿಂದ ಊಹಿಸತಕ್ಕದ್ದಾಗಿರುವುದೆಂಬುದು ನಿರಾಕ್ಷೇಪವಾಗಿರುವುದು. ಹೀಗೆಂಬುದು 1ನೆಯ ತಂಡದವರಾದ ಸೌತ್ರಾಂತಿಕರ ಮತವು. ಇನ್ನು 2ನೆಯ ತಂಡದವರಾದ ವಿಜ್ಞಾನವಾದಿಗಳ ಮತದ ಕಡೆಗೆ ತಿರುಗೋಣ. ಸೌತ್ರಾಂತಿಕರು ಹೇಳುವಂತೆ ವಸ್ತುವು ನಮಗೆ ತೋರುವುದೇ ಇಲ್ಲವೆಂದೂ, ಅದರಿಂದಾಗುವ ಅರಿವಿನ ಆಕಾರವೊಂದೇ ತಿಳಿಯಬರುವುದೆಂದೂ, ಆದರೆ ಅರಿವಿನ ಆಕಾರದಿಂದಲೇ ಪ್ರತ್ಯಕ್ಷ ದಿವ್ಯವಹಾರವೆಲ್ಲ
ಪ್ರತ್ಯಕ್ಷಾದಿ ಪ್ರತ್ಯಕ್ಷಾದಿ ವ್ಯವಹಾರವೆಲ್ಲ ಸಾಗುವುದೆಂದ ಹಾಗಾಯಿತು. ಹೀಗಿರುವಲ್ಲಿ ಅರಿವಿಗಿಂತ ಸಾಗುವುದೆಂದ ಹಾಗಾಯಿತು. ಹೀಗಿರುವಲ್ಲಿ ಅರಿವಿಗಿಂತ ಬೇರೆಯಾಗಿ ಒಂದು ವಸ್ತುವನ್ನೇಕೆ ಕಲ್ಪಿಸಿಕೊಳ್ಳಬೇಕು? ಅರಿವೇ ವಿಷಯದ ಆಕಾರದಲ್ಲಿಯೂ ತೋರುವುದೆಂದು ಏತಕ್ಕೆ ಇಟ್ಟುಕೊಂಡು ಬಿಡಬಾರದು? ಒಂದೇ ಅರಿವಿನಲ್ಲಿ ಕಪ್ಪು, ಹಳದಿ ಮುಂತಾದ ಬೇರೆ ಬೇರೆ ಆಕಾರಗಳು ಕಾರಣವಿಲ್ಲದೆ ತೋರಿಕೊಳ್ಳಲಾರವಾದ್ದರಿಂದ ಅರಿವಿನ ಆಕಾರ ಭೇದಕ್ಕೆ ಕಾರಣವಾದ ವಿಷಯವನ್ನು ಒಪ್ಪಬೇಕು ಎಂಬುದು ಬಾಹ್ಯವಸ್ತುವಾದಿಯ ಅಭಿಪ್ರಾಯವು. ಆದರೆ ಕನಸನ್ನು ನೋಡಿ, ಅಲ್ಲಿಯೂ ಬಗೆ ಬಗೆಯ ವಿಷಯಗಳನ್ನು ನೇರಾಗಿ ಕಂಡಂತೆ ನಮಗೆ ತೋರುತ್ತದೆ. ಆದರೂ ಅಲ್ಲಿ ಅರಿವಿಗಿಂತ ಹೊರಚಾಗಿ ಯಾವುದೊಂದು ವಿಷಯವೂ ಇಲ್ಲವೆಂಬುದು ಎಲ್ಲರಿಗೂ ಸಮ್ಮತವಾಗಿರುವುದು. ಹೀಗೆ ಹೊರಗೆ ವಿಷಯದಲ್ಲಿಯೇ ಹಿಂದಿನ ಅರಿವಿನ ವಾಸನೆಯಿಂದಲೇ ಹಿಂದಿನ ಅರಿವಿನ ವಾಸನೆಯಿಂದಲೇ ಬಗೆ ಬಗೆಯ ವಿಷಯಾಕಾರಗಳು ಅರಿವಿನಲ್ಲಿ ತೋರಿಕೊಳ್ಳಬಹುದೆಂದು ಕನಸಿನ ದೃಷ್ಟಾಂತವು ತೋರಿಸಿಕೊಡುತ್ತಿರುವುದರಿಂದ ಎಚ್ಚರದಲ್ಲಿಯೂ ಅರಿವಿನ ಆಕಾರಗಳು ಮಾತ್ರವೇ ಇರುತ್ತವೆಯೇ ಹೊರತು ಅವಕ್ಕೆ ಕಾರಣವಾಗಿರುವ ಹೊರಗಿನ ವಿಷಯಗಳಿಲ್ಲವೇ ಇಲ್ಲವೆಂದು ಇಟ್ಟುಕೊಳ್ಳುವುದು ಯುಕ್ತವಾಗಿರುವುದು. ಇದಲ್ಲದೆ ಹೊರಗೆ ವಿಷಯವನ್ನು ಒಪ್ಪುವವರೂ ಕೂಡ ಅದು ಅರಿವಿನ ಜೊತೆಯಲ್ಲಿಯೇ ತೋರುವುದೆಂದು ಒಪ್ಪಿಕೊಳ್ಳುತ್ತಾರೆ. ಕಪ್ಪಾಗಿರುವ ವಸ್ತುವಿನ ಅರಿವನ್ನು ಬಿಟ್ಟು ಕರಿಯ ವಸ್ತುವನ್ನು ನಾವು ಅನುಭವದಲ್ಲಿ ಎಂದೂ ಕಂಡದ್ದಿಲ್ಲ. ಅರಿವಿಗಿಂತ ವಿಷಯವು ಬೇರೆಯಾಗಿದ್ದರೆ ಅದು ಅರಿವನ್ನು ಕುರಿಯದೆಯ ಏನ್ ಗುರುಗಳ ಕುರಿಯದೆಯೇ ಅದು ಅರಿವನ್ನು ಕುರಿಯದೇನೆ ಇಟ್ಕೊಳ್ಳದೆ ಅಂತ, ಕುರಿಯದೇನೆ ಇಟ್ಟುಕೊಳ್ಳದೆಯೇ ಏತಕ್ಕೆ ಸ್ವತಂತ್ರವಾಗಿರಬಾರದು? ಅರಿವನ್ನು ಕುರಿಯದೆಯೇ ಏತಕ್ಕೆ ಸ್ವತಂತ್ರವಾಗಿರಬಾರದು? ಮತ್ತೊಂದು ವಿಚಾರ, ಅರಿವಿಗೆ ವಿಷಯವಾಗಿರುವುದೆಂದರೇನು? ಅರಿವಿನ ಆಕಾರವಾಗಿರುವುದೆಂದೇ ಅಲ್ಲವೇ? ಇದರಿಂದಲೇ ಅರಿವಿನ ವಿಷಯವು ಅರಿವಿನ ಆಕಾರ ಮಾತ್ರವೆಂದು ಏರ್ಪಡುತ್ತದೆ. ಹಾಗಿಲ್ಲದೆ ಆಕಾರಕ್ಕಿಂತ ವಿಷಯವು ಬೇರೆಯೇ ಆಗಿ ಸ್ವತಂತ್ರವಾಗಿದ್ದರೆ ಆಕಾರಕ್ಕೂ ವಿಷಯಕ್ಕೂ ಯಾವ ಸಂಬಂಧವೂ ಇಲ್ಲವೆಂದಾಗುವುದು. ಯಾವುದು ಬೇಕಾದರೂ ಯಾವ ಅರಿವಿಗಾದರೂ ವಿಷಯವಾಗಬಹುದಾಗುವುದು. ಇದು ಯಾರಿಗೂ ಒಪ್ಪಿಲ್ಲದಾದ್ದರಿಂದ ಅರಿವು ತನ್ನನ್ನು ತಾನೇ ಅರಿಯುತ್ತದೆಂದು ಅರಿವಿಗಿಂತ ಬೇರೆಯಾದ ವಿಷಯವೆಂಬುದು ಇಲ್ಲವೇ ಇಲ್ಲವೆಂದು ಸಿದ್ಧವಾಗುತ್ತದೆ. ಹೀಗೆಂಬುದು ವಿಜ್ಞಾನವಾದಿಯ ಸಿದ್ಧಾಂತವು. ಪ್ರತ್ಯಕ್ಷವಾದವು ಕ್ರಮಕ್ರಮವಾಗಿ ವಿಜ್ಞಾನವಾದಕ್ಕೆ ತಿರುಗಿದಂತೆಯೇ ಇತ್ತು. ಇದರ ವಿವರವನ್ನು ಸ್ವಲ್ಪ ಮಟ್ಟಿಗೆ ತಿಳಿದುಕೊಳ್ಳುವುದರಿಂದ ಪ್ರಯೋಜನ ಉಂಟು. ಆ ದೇಶದಲ್ಲಿಯೂ ನಮ್ಮ ಹಾಗೆಯೇ ಪ್ರತ್ಯಕ್ಷ ಜ್ಞಾನವನ್ನು ವಿವರಿಸುವುದಕ್ಕೆ ಮೊದಮೊದಲು ಹೊರಗಿನ ವಿಷಯದಿಂದಲೇ ಹೊರಡುತ್ತಿದ್ದರು. ವಸ್ತುವಿನ ಮೇಲೆ ಬಿದ್ದ ಬೆಳಕಿನ ಕಿರಣವು ಹಿಂದಿರುಗಿ ಕಣ್ಣಿಗೆ ತಗುಲಿದ ಮೇಲೆ ಈ ಉತ್ತೇಜನವು ನರಗಳ ಮೂಲಕ ಮೆದುಳನ್ನು ಮಾರ್ಪಡಿಸುವುದೆಂದು ಹೇಳುವ ಭೌತಿಕ ಶಾಸ್ತ್ರಜ್ಞರ ಕಲ್ಪನೆಯನ್ನು ಮುಂದೆ ವಿವರಿಸುತ್ತೇವೆ. ಮೆದುಳಿಗಿಂತ ಬೇರೆಯಾಗಿ ಮನಸ್ಸೆಂಬುದೊಂದು ಇರುವುದೆಂದು ಒಪ್ಪುತ್ತಿದ್ದ ವಾದಿಗಳು ಭೌತಿಕಜ್ಞರ ಹಾಗೆ ಮೆದುಳಿನ ಪ್ರತಿಕ್ರಿಯೆಯೇ ಅರಿವು ಎನ್ನುವುದಕ್ಕೆ ಬದಲಾಗಿ ಮೆದುಳಿನ ಮೂಲಕವಾಗಿ ಹೊರಗಿನ ಉತ್ತೇಜನವು ಮನಸ್ಸಿಗೆ ಮುಟ್ಟುವುದರಿಂದ ಹೊರಗಿನ ವಸ್ತುವಿನ ಅರಿವು ಉಂಟಾಗುವುದೆಂದು ವಾದಿಸುತ್ತಿದ್ದರು. ಇವರ ಮತವು ಹೊರಗಿನ ವಸ್ತುವನ್ನು ಸತ್ಯವೆಂದು ಅಂಗೀಕರಿಸಿದ್ದರೂ ನಮ್ಮ ದೇಶದ ಸೌತ್ರಾಂತಿಕ ಮತಕ್ಕೆ ಸಮಾನ ನಮ್ಮ ದೇಶದ ಸೌತ್ರಾಂತಿಕ ಮತಕ್ಕೆ ಸಮಾನವಾಗಿತ್ತೆಂದು ಹೇಳಬೇಕಾಗುವುದು. ಏಕೆಂದರೆ ಇವರ ಅಭಿಪ್ರಾಯದಲ್ಲಿ ಹೊರಗಿನ ವಸ್ತುವಿನ ಸಂಬಂಧದಿಂದ ನಮಗೆ ನೇರವಾಗಿ ತಿಳಿಯಬರುವುದೆಲ್ಲ ಶಬ್ದ, ಸ್ಪರ್ಶ, ರೂಪ, ರಸ ಮುಂತಾದ ಕೆಲವು ವೇದನೆಗಳೇ. ಈ ವೇದನೆಗಳು ಹೊರಗಿನ ವಸ್ತುವಿನಿಂದ ನಮ್ಮ ಇಂದ್ರಿಯಗಳಲ್ಲಿ ಅಥವಾ ಮನಸ್ಸಿನಲ್ಲಿ ಉಂಟಾಗುವ ಕಾರ್ಯಗಳೆಂದು ನಮಗೆ ಭರವಸೆಯಾಗುತ್ತಿರುವುದರಿಂದ ವೇದನೆಗಳು ಹೊರಗಿನ ವಸ್ತುಗಳ ಪ್ರತಿನಿಧಿಗಳಾದವು. ನಮಗೆ ಹೊರಗಿನ ವಸ್ತುವಿನ ನೇರವಾದ ತಿಳಿವು ಆಗುವುದಕ್ಕೆ ಬದಲು ಅದರಿಂದಾಗುವ ವೇದನೆಗಳ ಮೂಲಕವಾಗಿ ಪರಂಪರೆಯಾಗಿಯೇ ನಾವು ಅದನ್ನು ಊಹಿಸುತ್ತೇವೆಂದಾಯಿತು. ಇದನ್ನು ಪ್ರತ್ಯಕ್ಷವಾದ
ಥಿಯರಿ ಆಫ್ ರೆಪ್ರೆಸೆಂಟೇಟಿವ್ ಪರ್ಸೆಪ್ಷನ್ ಎಂದು ಕರೆಯುತ್ತಾರೆ. ಸೌತ್ರಾಂತಿಕರ ಮತದಲ್ಲಿ ಜ್ಞಾನಾಕಾರಗಳು ವಿಷಯವನ್ನು ಊಹಿಸುವುದಕ್ಕೆ ಸಾಧನವಾಗಿರುವಂತೆಯೇ ಈ ಮತದಲ್ಲಿ ವೇದನೆಗಳು ಸಾಧನವಾಗಿರುವವೆಂಬುದು ಸ್ಪಷ್ಟವಾಗಿರುತ್ತದೆ. ಈ ಮೆಟ್ಟಲಿಗೆ ಇಳಿಯುವುದೆಂಬುದು ವಿಜ್ಞಾನವಾದದ ಪ್ರವೇಶಕ್ಕೆ ಹೆಬ್ಬಾಗಿಲನ್ನು ತೆರೆದಂತೆಯೇ ಆಗುವುದು. ಏಕೆಂದರೆ ನಮಗೆ ಗೊತ್ತಿರುವುದೆಲ್ಲ ನಮ್ಮ ವೇದನೆಗಳೇ. ಆದರೆ ಈ ವೇದನೆಗಳಿಗಿಂತ ಬೇರೆಯಾಗಿ ಸ್ವತಂತ್ರವಾದ ಬಾಹ್ಯವಸ್ತುಗಳು ಇವೆಯೆಂಬುದಕ್ಕೆ ಪ್ರಮಾಣವೇನೂ ಇರುವುದಿಲ್ಲ. ಆದ್ದರಿಂದ ಈ ವೇದನೆಗಳು ಬಾಹ್ಯವಸ್ತುಗಳಿಂದಾಗಿವೆ ಎಂದಾಗಲಿ ಬಾಹ್ಯವಸ್ತು ಆದ್ದರಿಂದ ಈ ವೇದನೆಗಳು ಬಾಹ್ಯವಸ್ತುಗಳಿಂದಾಗಿವೆ ಎಂದಾಗಲಿ ಅವುಗಳಿಗೆ ಪ್ರತೀಕವಾಗಿ ನಮಗೆ ತಿಳಿದು ಬರುವವೆಂದಾಗಲಿ ಹೇಳುವುದಕ್ಕೆ ಆಧಾರವಿಲ್ಲ. ನಮ್ಮ ಮನಸ್ಸಿಗೆ ಗೋಚರವಾಗುವುದೆಲ್ಲ ಅದರ ವೃತ್ತಿಗಳೇ. ನೇರಾಗಿ ಅರಿಯುವುದು, ನೆನಪಿಗೆ ತಂದುಕೊಳ್ಳುವುದು, ಕಲ್ಪಿಸಿಕೊಳ್ಳುವುದು ಮುಂತಾದ ಮನಸ್ಸಿನ ಪ್ರವೃತ್ತಿಗಳಲ್ಲಿ ಎಲ್ಲಿ ನೋಡಿದರೂ ವೃತ್ತಿಗಿಂತ ಬೇರೆಯಾದ ವಿಷಯವೊಂದು ಇದೆಯೆಂದಿಟ್ಟುಕೊಳ್ಳುವುದಕ್ಕೆ ಕಾರಣವೇನೂ ಇರುವುದೇ ಇಲ್ಲ. ನಮಗೆ ವಿಷಯವಾಗುವುದೆಲ್ಲ ವೇದನೆಗಳೇ ಆಗಿರುವುದರಿಂದ ಇರುವುಗಳ ಗುಂಪನ್ನೇ ನಾವು ಒಂದೊಂದು ವಸ್ತುವೆಂದು ವ್ಯವಹರಿಸುತ್ತಿರುವೆವು. ಹೀಗೆಂಬುದು ಪಾಶ್ಚಾತ್ಯರಲ್ಲಿ ಹುಟ್ಟಿದ ಮೊಟ್ಟ ಮೊದಲನೆಯ ವಿಜ್ಞಾನವಾದವು. ವಿಜ್ಞಾನವಾದಿಗಳು ವಿಷಯ ಸತ್ಯತ್ವವಾದಿಗಳು ಒಬ್ಬರ ಮತದಲ್ಲೊಬ್ಬರು ದೋಷವನ್ನು ತೆಗೆದು ತೋರಿಸುತ್ತಾ ಬಂದ ಹಾಗೆಲ್ಲ ಅವರ ಮೂಲಾಭಿಪ್ರಾಯಗಳು ಮಾರ್ಪಡುತ್ತಾ ಬಂದಿರುತ್ತವೆ. ಆದ್ದರಿಂದ ಈಗ ಪಾಶ್ಚಾತ್ಯರಲ್ಲಿ ವಿಜ್ಞಾನವಾದದ ಕವಲುಗಳು ವಿಷಯ ಸತ್ಯತ್ವವಾದದ ಕವಲುಗಳು ಬೇಕಾದಷ್ಟಾಗಿರುವವಲ್ಲದೆ ಇವುಗಳು ಮೊದಲಿದ್ದಂತೆ ತೀರ ಬೇರೆ ಬೇರೆಯಾಗಿರದೆ ಒಂದರೊಂದೊಳಗೊಂದು ಸೇರಿ ಹಣೆದುಕೊಂಡು ಬಿಟ್ಟಿವೆ. ಪಾಶ್ಚಾತ್ಯರ ತತ್ವಶಾಸ್ತ್ರದ ಇತಿಹಾಸವನ್ನು ಇಲ್ಲಿ ಬರೆಯುವುದು ನಮ್ಮ ಉದ್ದೇಶವಲ್ಲವಾದ್ದರಿಂದ ಆ ವಿಚಾರವನ್ನು ಇಲ್ಲಿಗೆ ಕೈಬಿಟ್ಟು ಪ್ರಕೃತವಾಗಿರುವ ಅರಿವಿನ ವಿಚಾರಕ್ಕೆ ಹಿಂದಿರುಗುವೆವು. ಅರಿವಿನ ವಿಷಯವು ಸ್ವತಂತ್ರವೆಂದು ಅದರ ಸಂಬಂಧದಿಂದ ಮೆದುಳಿನಲ್ಲಿ ಅಥವಾ ಮನಸ್ಸಿನಲ್ಲಿ ಅರಿವು ಉಂಟಾಗುವುದೆಂದು ಹೇಳುವವರು ಅರಿವೆಂಬುದೇನೆಂಬುದನ್ನು ಬೆಟ್ಟಿಟ್ಟು ತೋರಿಸಲಾರದೆ ಹೋಗಿರುವಂತೆಯೇ ಅರಿವಿನ ಆಕಾರಕ್ಕಿಂತ ಅಥವಾ ಅರಿವಿನಲ್ಲಿ ಕಾಣಬರುವ ವೇದನೆಗಳಿಗಿಂತ ಬೇರೆಯಾದ ವಿಷಯವೇ ಇಲ್ಲವೆಂದು ಹಠ ಹಿಡಿದಿರುವ ವಿಜ್ಞಾನವಾದಿಗಳು ಅರಿವಿನ ಸ್ವರೂಪವು ಇಂಥದ್ದೆಂದು ತೋರಿಸಿಕೊಡುವುದಕ್ಕೆ ಸಮರ್ಥರಾಗಿರುವುದಿಲ್ಲ. ಅರಿವಿನಲ್ಲಿ ಆಗಾಗ್ಗೆ ಆಗುತ್ತಿರುವ ಮಾರ್ಪಾಡುಗಳು ಹೊರಗಿನ ಉತ್ತೇಜನ ಸಾಮಗ್ರಿಯಿಂದಲೇ ಆಗಿರಲಿ, ಮನಸ್ಸಿನೊಳಗಿನ ಕಾರಣಗಳಿಂದಲೇ ಆಗಿರಲಿ, ಮೊದಲು ಇಲ್ಲದೆ ಇದ್ದ ಅರಿವಿನ ಪ್ರಭೇದಗಳು ಹೇಗೆ ಉಂಟಾಗುವವು? ಅರಿವಿನ ತಿರುಳಾಗಿರುವ ವಸ್ತುವೊಂದು ಯಾವುದಾದರೂ ಇದೆಯೇ? ಇಲ್ಲವೇ? ಇಲ್ಲದಿದ್ದರೆ ಇಂತಿಂಥ ಅರಿವು ನಮಗೆ ಆಯಿತೆಂಬ ಅನುಭವವು ಹೇಗೆ ಆಗುತ್ತದೆ? ಇದನ್ನು ಇವರೂ ಸ್ಪಷ್ಟಪಡಿಸಿರುವುದಿಲ್ಲ. ವಿಷಯ ಸ್ವಾತಂತ್ರ್ಯವಾದಿಗಳಿಗೆ ಹೊರಗಿನ ಪ್ರಪಂಚವೇ ಸರ್ವಸ್ವವಾಗಿರುವಂತೆ ವಿಜ್ಞಾನವಾದಿಗಳಿಗೆ ಮನಸ್ಸೇ ಸರ್ವಸ್ವವಾಗಿರುವುದು. ಇವರಿಬ್ಬರೂ ವಿಷಯಿ ವಿಭಾಗವನ್ನು ಲಕ್ಷ್ಯದಲ್ಲಿಟ್ಟು ವಿಚಾರ ಮಾಡಿರುವುದಿಲ್ಲ. ವಿಷಯವಾದಿಗಳಿಗೆ ಅದನ್ನರಿಯುವ ವಿಜ್ಞಾನವೂ ಒಂದು ವಿಷಯವೇ ಆಗಿರುವುದು. ವಿಜ್ಞಾನವಾದಿಗಳಿಗೂ ಮನಸ್ಸು ಮತ್ತು ಅದರ ವೃತ್ತಿಗಳು ವಿಷಯವೇ ಆಗಿರುವುದು. ವಿಷಯಿ ಎಂಬುದು ವಿಷಯವನ್ನು ಹೊರದೂಡುವುದೆಂಬುದು ವಿಷಯದ ಸ್ವಭಾವವು ವಿಷಯಿಯಲ್ಲಿ ಬರಲಾರದೆಂಬುದು ಇಬ್ಬರು ವಾದಿಗಳಿಗೂ ಹೊಳದೇ ಇರುವುದಿಲ್ಲ. ವಿಜ್ಞಾನವೂ ವಿಷಯವು ಅದನ್ನರಿಯುವ ಆತ್ಮ ಚೈತನ್ಯವು ಅದಕ್ಕಿಂತ ಅತ್ಯಂತ ವಿಲಕ್ಷಣವಾದ ವಿಷಯಿಯು. ಮನಸ್ಸೆಂಬುದು ಭೌತಿಕವೇ ಆಗಿರುವುದರಿಂದ ಅದು ಬೆಳೆಯುವುದು, ಹಿಗ್ಗುವುದು, ಕುಗ್ಗುವುದು, ಸೊರಗುವುದು. ಅದರಲ್ಲಿ ನಮಗೆ ತೋರಿಕೊಳ್ಳುತ್ತಿರುವ ಅರಿವಿನ ತಿರುಳು ನಿಜವಾಗಿ ಆತ್ಮಚೈತನ್ಯವೇ ಆಗಿದ್ದು ಈ ಯಾವ ಮಾರ್ಪಾಡುಗಳ ಲೇಪನವನ್ನೂ ಪಡೆಯದೇ ಇರುವುದು. ಈ ಗುಟ್ಟನ್ನರಿಯದೆ ಸೌತ್ರಾಂತಿಕರು ಮತ್ತು ವಿಜ್ಞಾನವಾದಿಗಳು ಇಬ್ಬರೂ ವಾದಿಗಳೂ ತೊಡಕುಗಳಿಗೆ ಸಿಕ್ಕಿಕೊಂಡಿರುವರು. ವೇದಾಂತಕ್ಕೂ ಬೌದ್ಧ ಮತಕ್ಕೂ ಇರುವ ತಾರತಮ್ಯ. ಬೌದ್ಧ ಮತವು ಒಂದಾನೊಂದು ಮಾರ್ಗವನ್ನು ಉಪದೇಶ ಮಾಡುತ್ತದೆ. ದುಃಖ ಕಾರಣವನ್ನು ಅದರ ನಿವೃತ್ತ್ಯುಪಾಯವನ್ನು ತಿಳಿದುಕೊಂಡು ಅಷ್ಟಾಂಗ ಮಾರ್ಗವೆಂಬ ಒಂದಾನೊಂದು ಸಾಧನವನ್ನು ಅನುಸರಿಸಬೇಕೆಂಬುದು ಆ ಮತದ ಉಪದೇಶವಾಗಿರುತ್ತದೆ. ಅದ್ವೈತವೆಂಬುದು ಒಂದು ದರ್ಶನವು.
ಅದರಲ್ಲಿ ವಸ್ತುಸ್ವರೂಪವನ್ನು ನಿರ್ಧಾರಣ ಮಾಡುವುದರಿಂದ ಅವಿದ್ಯೆಯು ಅದರಿಂದಾಗುವ ಸಕಲ ಅನರ್ಥಗಳು ತೊಲಗುವವೆಂದು ಉಪದೇಶಿಸಿರುತ್ತದೆ. ಅದ್ವೈತ ವೇದಾಂತದಲ್ಲಿ ಸಾಧನವನ್ನೆಲ್ಲ ತಿರಸ್ಕರಿಸುತ್ತಿದೆ ಎಂದು ಅರ್ಥವಲ್ಲ. ಸಾಧನಗಳೆಲ್ಲ ಆತ್ಮಜ್ಞಾನಕ್ಕೆ, ಜ್ಞಾನವೊಂದೇ ಅನರ್ಥ ನಿವೃತ್ತಿಗೆ ಕಾರಣ ಎಂದು ವೇದಾಂತದಲ್ಲಿ ಸ್ಪಷ್ಟವಾಗಿ ಹೇಳಿಬಿಟ್ಟಿರುತ್ತದೆ. ಅವಿದ್ಯೆ ಎಂದು ಬೌದ್ಧರು ವೇದಾಂತಿಗಳು ಸಮವಾಗಿಯೇ ಹೇಳುತ್ತಾರೆ. ಆದರೆ ಇಲ್ಲಿಯೂ ಈ ಎರಡು ಅಭಿಪ್ರಾಯಗಳಿಗೆ ಬಹಳ ತಾರತಮ್ಯವಿರುತ್ತದೆ. ಅವಿದ್ಯೆ ಎಂದರೆ ಆರ್ಯ ಸತ್ಯ ಚತುಷ್ಟಯವನ್ನು ತಿಳಿಯದೇ ಇರುವುದೆಂದು ಬೌದ್ಧರೆನ್ನುತ್ತಾರೆ. ದುಃಖ ಉಂಟು, ಇದಕ್ಕೆ ತೃಷ್ಣೆಯೇ ಕಾರಣ. ದುಃಖವು ತೃಷ್ಣೆಯನ್ನು ನಾಶ ಮಾಡಿಕೊಂಡರೆ ಹೋಗುವುದು. ಇದಕ್ಕೆ ಅಷ್ಟಾಂಗಿಕ ಮಾರ್ಗವೇ ಸಾಧನವು ಎಂಬಿ ನಾಲ್ಕನ್ನು ಆರ್ಯ ಸತ್ಯವೆಂದು ಬೌದ್ಧರು ವ್ಯವಹರಿಸುತ್ತಾರೆ. ಈ ನಾಲ್ಕು ಸತ್ಯಗಳನ್ನು ಅರಿಯದೇ ಇರುವುದೇ ಅವಿದ್ಯೆ ಎಂದು ಅವರ ಅಭಿಪ್ರಾಯ. ಅಷ್ಟಾಂಗ ಮಾರ್ಗದಲ್ಲಿ ಸಮ್ಯಕ್ ದೃಷ್ಟಿಯೇ ಮುಂತಾದ 8 ಅಂಗಗಳಿರುವವು. ಶಾಶ್ವತನಾದ ಆತ್ಮನು ಇಲ್ಲವೇ ಇಲ್ಲವೆಂಬ ಜ್ಞಾನವೂ ಸೇರಿರಬೇಕು. ಈ ಜ್ಞಾನ ಉಂಟಾಗದೆ ಆತ್ಮನೊಬ್ಬನಿರುವನೆಂದು ತಿಳಿಯುವುದು ಆ ಮತದಲ್ಲಿ ಅವಿದ್ಯೆಯೇ. ಆದರೆ ವೇದಾಂತದಲ್ಲಿ ಅವಿದ್ಯೆ ಎಂದರೆ ಹೀಗಲ್ಲ. ಅದ್ವಿತೀಯನಾದ ಬ್ರಹ್ಮಾತ್ಮನನ್ನು ತಿಳಿಯದೆ ಅವನಲ್ಲಿ ಮಿಥ್ಯಾರೂಪವಾದ ಅನಾತ್ಮವನ್ನು ಆರೋಪ ಮಾಡಿಕೊಂಡು ಆ ಅನಾತ್ಮವನ್ನೇ ಆತ್ಮನೆಂದು ಭಾವಿಸುವುದೇ ಈ ದರ್ಶನದಲ್ಲಿ ಅವಿದ್ಯೆಯು. ಬೌದ್ಧ ಮತದಲ್ಲಿ ಅವಿದ್ಯೆಯಿಂದ ಸಂಸಾರ ಉಂಟಾಗಿರುವ ಬಗೆಯನ್ನು ಪ್ರತೀತ್ಯ ಸಮುತ್ಪಾದವೆಂಬ ಕಾರಣಮಾಲೆಯ ವರ್ಣನೆಯಿಂದ ತಿಳಿಸುತ್ತಾರೆ. ಅವಿದ್ಯೆಯಿಂದ ಸಂಸಾರ, ಅದರಿಂದ ವಿಜ್ಞಾನ, ಅದರಿಂದ ನಾಮರೂಪ ಜ್ಞಾನಜ್ಞೇಯ ವಿಭಾಗ, ಅದರಿಂದ ಷಡಾಯತನ 6 ಇಂದ್ರಿಯಗಳು, ಅದರಿಂದ ವಿಷಯ ಸ್ಪರ್ಶ, ಆ ಸ್ಪರ್ಶದಿಂದ ವೇದನೆ, ವೇದನೆಯಿಂದ ತೃಷ್ಣೆ, ಆ ತೃಷ್ಣೆಯಿಂದ ಉಪಾದಾನ ಅಂದರೆ ವಿಷಯ ಗ್ರಹಣ, ಆ ಉಪಾದಾನದಿಂದ ಭವ ಹುಟ್ಟುವ ಪ್ರಯತ್ನ, ಅದರಿಂದ ಜನ್ಮ, ಆಮೇಲೆ ಜರಾಮರಣ, ಶೋಕ ದುಃಖ, ಹೀಗೆ ಒಂದಾನೊಂದು ಕಾರಣಮಾಲೆಯುಂಟಾಗುತ್ತಿರುವುದೇ ಬೌದ್ಧ ಮತದಂತೆ ಸಂಸಾರವು. ಈ ಮಾಲೆಗೆ ಪ್ರತೀತ್ಯ ಸಮುತ್ಪಾದವೆಂದು ಹೆಸರು. ಆದರೆ ವೇದಾಂತದಲ್ಲಿ ಅವಿದ್ಯೆಯು ಹೀಗೆ ಕಾರಣಕೋಟಿಯಲ್ಲಿ ಸೇರಿರುವುದಿಲ್ಲ. ತತ್ವವನ್ನು ತಿಳಿಯದೇ ಇರುವುದರಿಂದ ಕಾರ್ಯಕಾರಣ ಬುದ್ಧಿಯು ಉಂಟಾಗಿರುತ್ತದೆ. ಕಾರ್ಯಕಾರಣ ಭಾವವೇ ಅಪರಮಾರ್ಥವೆಂಬ ಜ್ಞಾನ ಮಾತ್ರದಿಂದಲೇ ಸಕಲ ಅನರ್ಥಗಳು ತೊಲಗುವವೆಂಬುದು ವೇದಾಂತ ರಹಸ್ಯವು. ಬೌದ್ಧ ಮತವು ಸಾಧನೋಪದೇಶ ಪ್ರಧಾನವಾಗಿರುವುದರಿಂದ ಜಾಗೃತವಸ್ಥೆಯೊಂದೇ ಅದರ ವಿಚಾರಕ್ಕೆ ವಿಷಯವಾಗಿರುತ್ತದೆ. ದುಃಖವು ಅದರ ಕಾರಣವಾದ ತೃಷ್ಣೆಯು ಅಷ್ಟಾಂಗ ಮಾರ್ಗವನ್ನನುಸರಿಸಿ ಅದನ್ನು ಪರಿಹರಿಸಿಕೊಳ್ಳುವುದೆಂಬುದು ಜಾಗೃತವಸ್ಥೆಗೆ ಮಾತ್ರ ಅನ್ವಯಿಸುತ್ತದೆ. ಆದರೆ ವೇದಾಂತದಲ್ಲಿ ಅವಸ್ಥಾತ್ರಯವನ್ನು ವಿಚಾರ ಮಾಡಿ ಪೂರ್ಣಾನುಭವದ ಆಧಾರದ ಮೇಲೆ ಆತ್ಮತತ್ವವನ್ನು ನಿರ್ಧರಿಸಿರುತ್ತದೆ. ವ್ಯವಹಾರದಲ್ಲಿ ವಿಕಾರಗಳೆಲ್ಲವೂ ಸತ್ಯವಾಗಿ ತೋರಿದರೂ ಅವಸ್ಥಾತ್ರಯ ಸಾಕ್ಷಿಯಾದ ಆತ್ಮಚೈತನ್ಯದಲ್ಲಿ ಯಾವುದೊಂದು ವಿಕಾರವೂ ಇಲ್ಲವೆಂಬ ಸಿದ್ಧಾಂತವನ್ನು ತೆಗೆದಿರುವುದು ವೇದಾಂತದಲ್ಲಿ ಮಾತ್ರವಾಗಿರುತ್ತದೆ. ಇದೇ ಕಾರಣದಿಂದ ಬೌದ್ಧ ಮತವು ಆತ್ಮನೆಂದರೆ ಅಂತಃಕರಣ ವೃತ್ತಿಯಾದ ವಿಜ್ಞಾನವೆಂದೇ ಇಟ್ಟುಕೊಂಡಿರುವುದು. ಆ ವಿಜ್ಞಾನವು ಸ್ವವಿಷಯಕ್ಕೆಂದು ಎಂದರೆ ತನ್ನನ್ನು ತಾನೇ ಅರಿತುಕೊಳ್ಳಬಲ್ಲದ್ದೆಂದು, ಅದರ ಸಂತತಿಯಲ್ಲಿ ತೋರುವ ಆತ್ಮತತ್ವವು ಬರಿಯ ಭ್ರಾಂತಿಯೆಂದು ಸಿದ್ಧಾಂತವಾಗಿ ಮಾಡಿರುತ್ತದೆ. ಸುಷುಪ್ತಿ ಸಮಾಧಿಗಳನ್ನೇ ಲಕ್ಷ್ಯದಲ್ಲಿಟ್ಟು ಶೂನ್ಯವಾದವೆಂಬ ಶಾಖೆಯು ಬೌದ್ಧ ಮತದಲ್ಲಿ ಉಂಟಾಗುವುದಕ್ಕೂ, ಜಗತ್ತಿನ ಆತ್ಮನೆನಿಸುವ ಈಶ್ವರನಾಗಲಿ ನಮ್ಮಗಳ ಆತ್ಮನೆನಿಸುವ ಜೀವನಾಗಲಿ ಇಲ್ಲವೇ ಇಲ್ಲವೆಂಬ ನೈರಾತ್ಮ್ಯವಾದವು ಏರ್ಪಡುವುದಕ್ಕೂ ಏಕಾವಸ್ಥಾ ದೃಷ್ಟಿಯೇ ಕಾರಣವಾಯಿತು. ಸರ್ವಸಾಕ್ಷಿಯಾದ ಚೈತನ್ಯವು ನಿರ್ವಿಶೇಷವೆಂದು, ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವಭಾವವಾದದ್ದೆಂದು, ಅದೇ ಸರ್ವವೆಂದು ಹೇಳುವ ವೇದಾಂತದ ಸರ್ವಾತ್ಮವಾದವು ಬೌದ್ಧ ಮತದಲ್ಲಿ ಮೊಳಕೆಯಾಗದಿರುವುದಕ್ಕೆ ಈ ದೃಷ್ಟಿಭೇದವಲ್ಲದೆ ಮತ್ತೇನೂ ಕಾರಣವಲ್ಲ. ಈ ರೀತಿಯಿಂದ ನೋಡುವಲ್ಲಿ ಬೌದ್ಧ ಮತದವರು ವೇದಾಂತಿಗಳು ವ್ಯವಹಾರ ದೃಷ್ಟಿಯಲ್ಲಿ ಪಾಪ ಪುಣ್ಯ ವಿಭಾಗ, ಕರ್ಮಫಲ, ಸಂಸಾರ, ಲೋಕಾಂತರ, ನೀತಿಬೋಧೆ ಇವುಗಳನ್ನು ಒಂದೇ ರೀತಿಯಿಂದ ಬೋಧಿಸುತ್ತಿದ್ದರೂ
ಬೌದ್ಧರು ವೇದಾಂತದ ಆಧಾರವಾದ ಅವಸ್ಥಾತ್ರಯ ದೃಷ್ಟಿ ಎಂಬ ವೈದಿಕ ದೃಷ್ಟಿಯನ್ನನುಸರಿಸದೆ ನಿರಾತ್ಮವಾದಿಗಳಾಗಿರುತ್ತಾರೆಂಬುದೂ, ವೇದಾಂತಿಗಳು ಹೇಳುವ ಆತ್ಮಸ್ವರೂಪವಾದ ವಿಜ್ಞಾನಕ್ಕೂ ಬೌದ್ಧರು ಹೇಳುವ ವೃತ್ತಿಜ್ಞಾನಕ್ಕೂ ಯಾವ ಸಂಬಂಧವೂ ಇಲ್ಲವೆಂಬುದು ಈ ಎರಡು ಉಪದೇಶಗಳಲ್ಲಿರುವ ಬಹುಮುಖ್ಯ ತಾರತಮ್ಯವನ್ನು ವ್ಯಕ್ತಗೊಳಿಸುತ್ತವೆ. ಹೀಗಿದ್ದರೂ ಬೌದ್ಧರು ಹೇಳುವ ವಿಜ್ಞಾನವಾದ ಶೂನ್ಯವಾದಗಳನ್ನು ವೇದಾಂತವಾದಕ್ಕೆ ಹೋಲಿಸುವುದಲ್ಲದೆ, ಅದ್ವೈತ ವೇದಾಂತಿಗಳನ್ನು ಪ್ರಚ್ಛನ್ನ ಬೌದ್ಧರೆಂದು ಕರೆಯುವ ಅವಿವೇಕಿಗಳೂ ಇರುವರು. ಇದಕ್ಕೆ ಈ ಎರಡು ಪಂಗಡದವರು ಉಪಯೋಗಿಸಿರುವ ಶಬ್ದ ಸಾಮ್ಯವೊಂದು ಹೊರತು ಮತ್ತೇನೂ ಈ ಸಿದ್ಧಾಂತಗಳಿಗೆ ಹೋಲಿಕೆ ಇರುವುದಿಲ್ಲ. ನಿರ್ವಿಕಾರವಾಗಿಯೂ ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವಭಾವವಾಗಿಯೂ ಇರುವ ಸಚ್ಚಿದಾನಂದ ಬ್ರಹ್ಮವೇ ಪರಮಾರ್ಥ ಸತ್ಯವೆಂಬ ವೇದಾಂತಿಗಳ ಮುಖ್ಯ ಸಿದ್ಧಾಂತವು ಯಾವ ಬೌದ್ಧ ಗ್ರಂಥದಲ್ಲಿಯೂ ಕಂಡುಬರುವುದಿಲ್ಲ.